ಎಳ್ಳುಂಡೆಯ ಲಡ್ಡು. ನಿಮ್ಮ ಲೀಲೆಯನ್ನು ನೆನೆಸಿಕೊಂಡರೆ ನಗು ಬರುತ್ತದೆ. ಓಹೋ, ತಂದೆ ತಾಯಿ ಇಬ್ಬರು ನನ್ನ ಬರುವಿಕೆಯನ್ನು ಎದುರು ನೋಡುತ್ತಾ ಒಟ್ಟಿಗೆ ಕಾದು ನಿಂತಿರುವ ಹಾಗಿದೆ. ಹೌದು, ನೀನು ಇಷ್ಟು ಸಮಯ ಎಲ್ಲಿಗೆ ಹೋಗಿದ್ದೆ? ಅದು ಅದು ಇಲ್ಲಿಯೇ ಇದ್ದೆ. ಓಹೋ, ಹೌದೇ? ಇಲ್ಲಿಯೇ ಇದ್ದೆಯೇ? ರೆಕ್ಕೆ ಬಂದ ಹಕ್ಕಿ ಮರಿ ಗೂಡಿನಲ್ಲೇ ಇರು ಎಂದರೆ ಇರುತ್ತದೆಯೇ? ಅದು ಮನಸ್ಸಿಗೆ ಬಂದ ಕಡೆ ಹಾರಿ ಹೋಗುತ್ತದೆ. ನೋಡಿದಿರಾ ಅಪ್ಪಾಜಿ, ಮಾತೆಗೆ ನನ್ನನ್ನು ಬೈಯುವುದೆಂದರೆ ಬಹಳವೇ ಇಷ್ಟ. ನನ್ನ ಪಾಡಿಗೆ ನಾನು ಇಲ್ಲೇ ಇದ್ದರೂ ಸುಮ್ಮನೆ ನನ್ನನ್ನು ಬೈಯುತ್ತಿದ್ದಾರೆ. ಅಯ್ಯೋ, ನಾನೆಲ್ಲಿ ನಿನಗೆ ಬೈದೆ ಮಗಳೇ? ನಾನು ಬೈದದ್ದು ಅಪಾಯವನ್ನು ಲೆಕ್ಕಿಸದೆ ಗೂಡಿನಿಂದ ಹಾರಿ ಹೋದ ಆ ಮರಿಹಕ್ಕಿಯನ್ನು. ನನ್ನ ಮಗಳು ತುಂಬಾ ಜಾಣೆಯಲ್ಲವೇ? ನೀವು ನನ್ನನ್ನು ಜಾಣೆ ಎಂದು ಕರೆದು ಮರಿ ಹಕ್ಕಿಗೆ ಹೋಲಿಸಿ ಏಕೆ ಬೈಯುತ್ತಿದ್ದೀರಿ ಅಲ್ಲವೇ ಅಪ್ಪಾಜಿ? ಮಗಳೇ, ನಿನ್ನ ತಾಯಿಯ ಮಾತಿಗೆ ಕಾರಣ ನಾನು ಓರ್ವ ವ್ಯಕ್ತಿಯನ್ನು ನಿನಗೆ ಪರಿಚಯಿಸಲು ಆತುರಪಡುತ್ತಿದ್ದೆ. ಯಾರನ್ನು ಪರಿಚಯಿಸುವಿರಿ ಅಪ್ಪಾಜಿ? ಅವನು ಮಹಾಜ್ಞಾನಿಗಳಾದ ಅತ್ರಿ ಮಹಾಮುನಿಗಳ ಶಿಷ್ಯ. ನಯ ವಿನಯಶೀಲ, ಸದ್ಗುಣಗಳ ಸಂಪನ್ನ, ಜೊತೆಗೆ ಸದೃಢನು, ರೂಪವಂತನೂ ಕೂಡ. ಅದ್ಯಾರು ಆ ಮಹಾನುಭಾವ? ಅಪ್ಪಾಜಿ ಇಲ್ಲಿಯವರೆಗೂ ಯಾರ ಬಗ್ಗೆಯೂ ಇಂಥ ಹೊಗಳಿಕೆಯ ಮಾತು ಆಡಿಲ್ಲವಲ್ಲ. ನಿರ್ಣಯ, ಇವಳು ನನ್ನ ಪುತ್ರಿ ನಿಯತಿ, ಈ ಆಶ್ರಮದ ಕನ್ಯಾರತ್ನ. ನಿಯತಿ ತುಂಬಾ ಸುಂದರವಾದ ಹೆಸರು. ನಿಯತಿ, ನನ್ನ ಶಿಷ್ಯೋತ್ತಮ ಇನ್ನು ಮುಂದೆ ಬಹಳ ಕಾಲ ಈ ಆಶ್ರಮದಲ್ಲೇ ವಾಸವಾಗಿರುತ್ತಾನೆ. ಅವನು ನನ್ನ ಹತ್ತಿರ ಜ್ಯೋತಿಷ್ಶಾಸ್ತ್ರವನ್ನು ಕಲಿಯಲು ಇಲ್ಲಿಗೆ ಬಂದಿದ್ದಾನೆ. ನಿನಗೂ ಕೂಡ ಜ್ಯೋತಿಷ್ಶಾಸ್ತ್ರವೆಂದರೆ ಪ್ರಿಯವಲ್ಲವೇ? ಹಾಗೆಯೇ ಈ ನಮ್ಮ ಆಶ್ರಮವಾಸಿಯ ಯೋಗಕ್ಷೇಮ ನಿನಗೆ ಸೇರಿದ್ದು. ನಮ್ಮ ಆಶ್ರಮಕ್ಕೆ ಬರುವ ಅತಿಥಿಗಳನ್ನು ಹೇಗೆ ಸತ್ಕರಿಸಬೇಕೆಂದು ನಿನಗೆ ತಿಳಿದಿದೆ ಅಲ್ಲವೇ ಮಗಳೇ? ತಿಳಿದಿದೆ ಅಪ್ಪಾಜಿ. ಅತಿಥಿ ದೇವೋಭವ ಎಂದು ನೀವೇ ನನಗೆ ಹೇಳಿಕೊಟ್ಟಿದ್ದೀರಲ್ಲವೇ? ಬನ್ನಿ. ವಿಷ್ಣುದೇವ ಹೀಗೆ ಯೋಗಿ ನಾರಾಯಣನಾಗಿ ಕುಳಿತಿರುವಾಗ ನಾವು ಎಚ್ಚರಿಸುವುದು ಹೇಗೆ? ನಾವು ಮಾತನಾಡುವುದು ಹೇಗೆ? ದೇವಿ ಸರಸ್ವತಿ, ಈ ನನ್ನ ಅಣ್ಣ ಯೋಗ ನಿದ್ರೆಯಲ್ಲೂ ಕೂಡ ಎಚ್ಚರದಿಂದ ಇರಬಲ್ಲ. ಬಂದು ಬಹಳ ಸಮಯವಾಯಿತೆ. ಸಮಯವಾಗದೇ ಇರಲಿ ಎಂದು ಎಚ್ಚರಿಕೆ ನೀಡಲೆಂದೇ ನಾವು ಇಲ್ಲಿಗೆ ಬಂದೆವು. ಹೌದು ಸಹೋದರ, ಅಲ್ಲಿ ಭೃಗು ಮಹರ್ಷಿಯು ತನ್ನ ಮಗಳ ವಿವಾಹ ಮಾಡುವ ಮಹಾಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಸಹೋದರ. ನನಗೆ ತಿಳಿದಿದೆ. ತಿಳಿದ ಮಾತ್ರಕ್ಕೆ ಒಬ್ಬ ತಂದೆಯು ತನ್ನ ಮಗಳಿಗಾಗಿ ಓರ್ವ ಅನುರೂಪನಾದ ವರನನ್ನು ಹುಡುಕಿ ನಿಶ್ಚಯಿಸುವುದನ್ನು ನಾನು ತಡೆಯಲಾರೆ. ವಿಷ್ಣುದೇವ, ನಾವು ಇಲ್ಲಿಗೆ ಬಂದದ್ದು ನಿಜವಾಗಿ ನಿಮ್ಮ ಹಾಗೂ ಲಕ್ಷ್ಮೀ ದೇವಿಯ ಈ ಲೋಕದಲ್ಲಿನ ಸಮಾಗಮಕ್ಕೆ ಸಹಾಯ ಮಾಡಲೆಂದು.
ಆದರೆ ಅದಕ್ಕೂ ಮುನ್ನ ನಿಮ್ಮ ಮನಸ್ಸಿನ ನಿರ್ಧಾರವೇನೆಂಬುದನ್ನು ನಾವು ತಿಳಿಯಬೇಕಿದೆ. ನಿಯಮಗಳನ್ನು ಮೀರಬಾರದೆಂಬ ನೀತಿ ನಮಗೂ ಅರ್ಥವಾಗುತ್ತಿದೆ ಸಹೋದರ. ಆದರೂ ಪ್ರೇಮದಲ್ಲಿ ಕಟ್ಟಳೆಗಳ ಮಿತಿಯಲ್ಲಿರದೆ ಪ್ರೇಮವನ್ನು ಕಾಪಾಡಿಕೊಳ್ಳುವುದು ಪ್ರೇಮಿಯ ಕರ್ತವ್ಯವೂ ಹೌದಲ್ಲವೇ? ಹೌದು. ಕಾಲಹರಣ ಮಾಡುವುದನ್ನು ಬಿಟ್ಟು ನಿಯತಿಯನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗಿರಿ. ನಿಮ್ಮ ಲೋಕದ ಪ್ರವೇಶವಾದೊಡನೆ ಈ ಲೋಕದ ಮಾಯೆಯ ಮುಸುಕು ಕಳಚಿ ಹೋಗುತ್ತದೆ. ನಿಯತಿಗೆ ಲಕ್ಷ್ಮೀ ದೇವಿಯ ನಿಜ ಸ್ವರೂಪ ಪ್ರಕಟವಾಗುತ್ತದೆ. ನೀವು ಸರ್ವಶಕ್ತರು, ಎಂತಹ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಬಲ್ಲವರು. ನಿಯತಿಯನ್ನು ವೈಕುಂಠಕ್ಕೆ ಕರೆದೊಯ್ದು ಪೂರ್ವ ಸ್ಮರಣೆ ತರಿಸುವುದು ನಿಮಗೆ ಬಹಳ ಸುಲಭವಲ್ಲವೇ? ಸುಲಭವೇ, ಆದರೆ ಸರಿಯಲ್ಲ. ನಾನು ಸರ್ವಶಕ್ತ, ಆದರೀಗ ಲಕ್ಷ್ಮೀದೇವಿಯು ಸಾಧಾರಣ ಮಾನವ ಜನ್ಮವನ್ನು ತಾಳಿದ್ದಾರೆ. ಆಕೆಯ ಇಚ್ಛೆಯ ವಿರುದ್ಧವಾಗಿ ಆಕೆಯನ್ನು ವೈಕುಂಠಕ್ಕೆ ಕರೆದೊಯ್ಯುವುದಕ್ಕೂ ರಾಕ್ಷಸ ವಿವಾಹಕ್ಕೂ ಏನು ವ್ಯತ್ಯಾಸ? ಮಾನವ ಸ್ವರೂಪದಲ್ಲಿರುವ ಲಕ್ಷ್ಮೀದೇವಿಯನ್ನು ಮಾನವ ರೂಪದಲ್ಲಿದ್ದೇ ಪಡೆಯುವ ಪ್ರಯತ್ನವನ್ನು ಮಾಡಿರುವೆ. ಮಾನವ ರೂಪದಲ್ಲಿರುವ ಲಕ್ಷ್ಮೀದೇವಿಯು ಈ ಮಾನವ ರೂಪದಲ್ಲಿರುವ ವಿಷ್ಣುದೇವನನ್ನು ಬಂದು ವರಿಸಿದ ಮೇಲೆ ಅವರನ್ನು ವೈಕುಂಠಕ್ಕೆ ಕರೆದೊಯ್ಯುವೆ. ಸ್ವಾಮಿ, ನಮೋ ನಮಃ. ಪಾರ್ವತೀಪತಿ ನಮೋ ನಮಃ. ನಿಮಗೆ ಮಂಗಳವಾಗಲಿ. ನೀವು ನನ್ನ ಬಳಿ ಏನನ್ನಾದರೂ ಕೇಳಬಹುದು, ಆದರೆ ನಾನು ನನ್ನ ಕರ್ತವ್ಯದ ಹೊರತಾಗಿ ಏನನ್ನಾದರೂ ಮಾಡುತ್ತೇನೆ ಎಂದು ನೀವು ಖಂಡಿತವಾಗಿಯೂ ನಿರೀಕ್ಷಿಸಬೇಡಿ. ಮಹಾದೇವ, ನಿಮ್ಮ ಇಂಗಿತ ನಮಗೆ ತಿಳಿಯಿತು. ಆದರೆ ನಾವು ಈಗ ಕೇಳುವ ವರವೊಂದನ್ನು ನೀವು ನೀಡುವ ಕೃಪೆಯನ್ನು ಮಾಡಿದರೆ ಸಾಕು. ಆಯಿತು ದೇವಿ ಸರಸ್ವತಿ, ನೀವು ಕೇಳುವಂತವರಾಗಿ. ಮಹಾದೇವ, ನಾವು ಭೂಲೋಕದಲ್ಲಿ ಯಾವುದೇ ವೇಷದಲ್ಲಿರಲಿ ನಮ್ಮ ನಿಜ ಸ್ವರೂಪ ಯಾವುದೇ ಶಕ್ತಿಶಾಲಿಗೂ ಜ್ಞಾನಿಗೂ ಗೋಚರವಾಗದಂತಹ ವರ ನೀಡಿರಿ. ಆಯಿತು, ಹಾಗೆಯೇ ಆಗಲಿ. ತಥಾಸ್ತು. ನೀವಿಬ್ಬರು ಈ ಆಶ್ರಮದ ಸೇವಾರ್ಥಿಗಳಾಗಿ ಬಂದಿರುವುದನ್ನು ತಿಳಿದು ನನಗೆ ಸಂತೋಷವಾಗಿದೆ. ನಿಮ್ಮ ನಾಮಧೇಯಗಳನ್ನು ತಿಳಿದುಕೊಳ್ಳಬಹುದೇ? ನನ್ನ ಹೆಸರು ಶಿವಾಂಗಿ ಎಂದು. ನನ್ನ ಹೆಸರು ವಿದ್ಯಾ ಎಂದು. ನೀವು ಯಾವ ಕಾರ್ಯವನ್ನು ಮಾಡಲು ಬಯಸುವಿರಿ? ಆಚಾರ್ಯರೇ, ನಾನು ನಿಮ್ಮ ಆಶ್ರಮದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವನ್ನು ನೀಡಿ ವಿದ್ಯೆಯನ್ನು ಹೇಳಿಕೊಡುತ್ತೇನೆ. ನನಗೆ ರಕ್ಷಣಾ ವಿದ್ಯೆ ಗೊತ್ತಿದೆ. ಆದ್ದರಿಂದ ನಿಮ್ಮ ಸಹೋದರಿಯನ್ನು ಸುರಕ್ಷಿತವಾಗಿರಿಸಿ ಕಾಪಾಡಬಲ್ಲೆ. ಬಹಳ ಸಂತೋಷ ದೇವಿ ವಿದ್ಯಾ. ಅದಕ್ಕೂ ಮುನ್ನ ನಾನು ನಿಮ್ಮ ವಿದ್ಯಾಜ್ಞಾನವನ್ನು ಪರೀಕ್ಷಿಸಲು ಬಯಸುತ್ತೇನೆ. ಅಗತ್ಯವಾಗಿ ನೀವು ನನಗೆ ಯಾವ ಪ್ರಶ್ನೆಯನ್ನಾದರೂ ಕೇಳಬಹುದು. ದೇವಿ, ನಿಮ್ಮ ಪ್ರಕಾರ ವಿದ್ಯೆ ಎಂದರೇನು? ವಿದ್ಯೆ ಎನ್ನುವುದು ಪ್ರತಿ ವ್ಯಕ್ತಿಗೂ ಹೊಸ ಜೀವನವನ್ನು ನೀಡುತ್ತದೆ. ವಿದ್ಯಾರ್ಥಿಯಾದವನು ಗುರುವನ್ನು ಸೇರುತ್ತಾನೆ. ಯಾವಾಗ ಅವನು ಗುರುವಿನ ಆಶ್ರಯವನ್ನು ಪಡೆಯುತ್ತಾನೋ ಆಗ ಅವನು ನಿಜವಾದ ಸಂಸ್ಕಾರವೇನೆಂದು ತಿಳಿಯುತ್ತಾನೆ, ಸಂಸ್ಕೃತಿ ತಿಳಿಯುತ್ತಾನೆ, ಧರ್ಮ ತಿಳಿಯುತ್ತಾನೆ, ನ್ಯಾಯ ತಿಳಿಯುತ್ತಾನೆ. ಈ ಎಲ್ಲಾ ತಿಳುವಳಿಕೆಗಳು ಅವನಿಗೆ ವಿದ್ಯೆಯ ಮೂಲಕ ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ಎಲ್ಲಾ ದಾನಕ್ಕಿಂತಲೂ ವಿದ್ಯಾದಾನವೇ ಶ್ರೇಷ್ಠ ಎನಿಸಿದೆ.
ದೇವಿ, ನಿಮ್ಮ ಉತ್ತರವನ್ನು ಕೇಳಿ ನನಗೆ ಸಂತೋಷವಾಯಿತು. ಅಂದ ಹಾಗೆ ನಿಮ್ಮ ಗುರುಗಳಾರು? ನನ್ನ ಮೊದಲ ಗುರು ಬ್ರಹ್ಮದೇವ. ಬಹಳ ಸಂತೋಷ. ನಿಮ್ಮಂತಹ ಗುರುಗಳು ಈ ಆಶ್ರಮದಲ್ಲಿರುವುದು ನಮ್ಮ ಆಶ್ರಮದ ಭಾಗ್ಯವೆಂದೇ ಭಾವಿಸುತ್ತೇವೆ. ಇಂದಿನಿಂದ ಇಲ್ಲಿನ ಮಕ್ಕಳಿಗೆ ನಿರಂತರವಾಗಿ ವಿದ್ಯಾದಾನವನ್ನು ಮಾಡಿರಿ. ಆಚಾರ್ಯರ ಅನುಗ್ರಹಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ದೇವಿ ಶಿವಾಂಗಿ, ಮುಂದಿನ ಪರೀಕ್ಷೆ ನಿಮ್ಮದು. ಹಾಗೆಯೇ ಆಗಲಿ ಆಚಾರ್ಯರೇ. ನಾನು ನಿಮ್ಮ ಪರೀಕ್ಷೆಗೆ ಸಿದ್ಧಳಾಗಿದ್ದೇನೆ. ನೀವು ಒಬ್ಬ ಸ್ತ್ರೀಯಾಗಿ ನನ್ನ ಸಹೋದರಿಯನ್ನು ರಕ್ಷಣೆ ಮಾಡಲು ಬಯಸುತ್ತೀರೇ? ಸ್ತ್ರೀಯಾದವಳಿಗೆ ಈ ಕಾರ್ಯ ಹೇಗೆ ಸಾಧ್ಯವಾದೀತು? ಒಬ್ಬ ಸ್ತ್ರೀ ಮಾತ್ರವೇ ಇನ್ನೊಬ್ಬ ಸ್ತ್ರೀಯನ್ನು ಎಲ್ಲರಿಗಿಂತ ಉತ್ತಮವಾಗಿ ರಕ್ಷಿಸಬಲ್ಲಳು. ಅಹುದೇ? ಹಾಗಾದರೆ ಮೊದಲು ನೀವು ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ ಎಂಬುದನ್ನು ನಾನು ಪರೀಕ್ಷಿಸಲು ಬಯಸುತ್ತೇನೆ. ಎಲೈ ಬಲಾಢ್ಯರೇ, ಈ ಸ್ತ್ರೀಯನ್ನು ನೀವು ಪರಾಭವಗೊಳಿಸುವಿರಾ? ಕ್ಷಣ ಮಾತ್ರದಲ್ಲಿ ಪರಾಭವಗೊಳಿಸುತ್ತೇನೆ ಗುರುದೇವ. ದೇವಿ, ನಿಮ್ಮ ಈ ಪರಾಕ್ರಮ ಚಾಕಚಕ್ಯತೆಯನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ನಿಮ್ಮನ್ನು ನನ್ನ ಮಗಳ ರಕ್ಷಕಿಯಾಗಿ ನಾನು ನೇಮಿಸುತ್ತೇನೆ. ನಿಮಗೆ ತಿಳಿದಿರಲಿ ದೇವಿ, ಈ ಆಶ್ರಮಕ್ಕೆ ತಿಳಿದಿರುವ ಶತ್ರು ಒಬ್ಬನಿದ್ದಾನೆ. ಅವನ ನೆರಳು ಕೂಡ ನನ್ನ ಸಹೋದರಿ ನಿಯತಿಯ ಮೇಲೆ ಸುಳಿಯಲು ಬಿಡಬಾರದು. ಅವನ ಹೆಸರು ವಿಷ್ಣು. ನಾರಾಯಣ ನಾರಾಯಣ, ಇದೇನು ಮಹಾದೇವ? ಇದೇನಾಗುತ್ತಿದೆ? ಮಾತೆ ಪಾರ್ವತಿ ದೇವಿಯು ಭೂಲೋಕಕ್ಕೆ ತೆರಳಿದ್ದು ಮಹಾವಿಷ್ಣು ಮತ್ತು ಮಾತೆ ಲಕ್ಷ್ಮೀ ದೇವಿಯ ಸಮಾಗಮಕ್ಕೆ ಸಹಾಯ ಮಾಡಲು. ಆದರೆ ಈಗೇನಾಯಿತು? ಮಹಾವಿಷ್ಣು ನಿಯತಿ ರೂಪದಲ್ಲಿರುವ
ಲಕ್ಷ್ಮೀದೇವಿ ಹತ್ತಿರ ಬರದಂತೆ ಪಾರ್ವತಿ ದೇವಿಯೇ ಜವಾಬ್ದಾರಿಯನ್ನು ಹೊತ್ತಿರುವಂತಿದೆಯಲ್ಲ. ಮುಂದೇನು ಗತಿ ಮಹಾದೇವ? ಮಾತೆ ಪಾರ್ವತಿ ದೇವಿಯದು ಇದೆಂತಹ ಲೀಲೆ? ಸತ್ಯ, ಯಾರು ನನ್ನನ್ನು ನೋಡಲಿಲ್ಲ, ಯಾರು ನನ್ನನ್ನು ತಡೆಯಲಿಲ್ಲ. ನಿಯತಿ ದೇವಿ, ನಿಮ್ಮ ತಂದೆ ರಕ್ಷಕಿಯೊಬ್ಬಳನ್ನು ನಿಮ್ಮ ರಕ್ಷಣೆಗೆ ನೇಮಿಸಿರುವುದು ನಿಮಗೆ ತಿಳಿದಿರಬೇಕಲ್ಲವೇ? ಗೊತ್ತಿದೆ. ಅದಕ್ಕೆ ನಾನು ಎಲ್ಲೇ ಹೋದರೂ ನೀವು ನನ್ನ ಹಿಂದೆಯೇ ಬರುವಿರಾ? ನನ್ನಂತ ಯುವತಿಗೆ ತನ್ನ ಪಾಡಿಗೆ ತಾನೊಬ್ಬಳೆ ವಾಯು ವಿಹಾರ ಮಾಡಿ ಬರಲು ಸ್ವಾತಂತ್ರ್ಯ ಇಲ್ಲವೇ? ಆಗ ಆ ಅಂಗರಕ್ಷಕರ ಕಾಟ, ಈಗ ನಿಮ್ಮ ಕಾಟ. ಏನು ನಡೆಯುತ್ತಿದೆ ಇಲ್ಲಿ? ನಾನು ನಿಮ್ಮ ಜೊತೆಗಿರುವುದು ನಿಮ್ಮ ರಕ್ಷಣೆಗಾಗಿಯೇ ಹೊರತು ನಿಮಗೆ ದಿಗ್ಬಂಧನ ವಿಧಿಸಲು ಅಲ್ಲ. ನೀವು ನಿಮಗೆ ಇಷ್ಟ ಬಂದ ಕಡೆ ಹೋಗಬಹುದು. ನೀವು ಹೇಳುತ್ತಿರುವುದು ನಿಜವೇ? ಹ್ಮ್, ನೀವು ನನ್ನನ್ನು ತಡೆಯುವುದಿಲ್ಲವೇ? ಇಲ್ಲ. ಆದರೆ ನೀವು ನನಗೊಂದು ವಚನ ನೀಡಬೇಕು. ಯಾವಾಗ ನಿಮಗೆ ಅಪಾಯದಲ್ಲಿದ್ದೇನೆ ಎಂದು ಅನಿಸುತ್ತದೆಯೋ ಆ ಕ್ಷಣವೇ ನೀವು ನನ್ನನ್ನು ಕೂಗಿ ಕರೆಯಬೇಕು. ನಿಮ್ಮ ರಕ್ಷಣೆಗೆ ನಾನು ಬರುವೆನು. ನಿಮ್ಮ ಹೆಸರು ಕೂಗುತ್ತಿದ್ದಂತೆ ಬಂದು ಬಿಡುವಿರಾ? ಮನಸ್ಸಿನಿಂದ ಕರೆದಾಗ ಈಶ್ವರನೇ ಬಂದು ಬಿಡುವುದಿಲ್ಲವೇ? ನಿಮ್ಮ ರಕ್ಷಣೆ ನನ್ನ ಜವಾಬ್ದಾರಿಯಲ್ಲವೇ? ನಿಮ್ಮ ಮಾತಿನಿಂದ ನನಗೆ ನಿಜಕ್ಕೂ ಸಂತಸವಾಗುತ್ತಿದೆ. ನಿಮಗೆ ಧನ್ಯವಾದಗಳು. ನಾನು ಹೋಗಿ ಬರುವೆ.